ರಾಮ ಪಟ್ಟಾಭಿಷೇಕ ರಾಮನಿಗೆ ಪಟ್ಟಾಭಿಷೇಕ ಮಾಡುವಂತ ಅರ್ಥ ಅಲ್ಲ, ದೀಕ್ಷಾ ಸ್ವೀಕಾರ ಮಾಡುವಂತ ಅರ್ಥ. ರಾಮ ಅಂತ ಹೇಳುವ ಆದರ್ಶವನ್ನ ಸ್ವೀಕರಿಸಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳುವ ದೀಕ್ಷಾ ಸ್ವೀಕಾರವೇ ರಾಮ ಪಟ್ಟಾಭಿಷೇಕ ಎಂದು ಅರ್ಥ. ಅದಕ್ಕೆ ಸಂಬಂಧಿಸಿ ಈ ವಸಂತ ನವರಾತ್ರಿ ಅಂತ ಚೈತ್ರ ಶುದ್ಧ ಪ್ರತಿಪದೆಯಿಂದ 9 ದಿನಗಳ ಕಾಲ ನಿರಂತರ ಅದರ ಅಧ್ಯಯನ, ಅದರ ಮುಖೇನ ಪಾಠ ಪ್ರವಚನವಾಗುತ್ತದೆ. ಅವುಗಳನ್ನು ಅರ್ಥ ಮಾಡಿಕೊಂಡು ನಾವು ಸಮಾಜಕ್ಕಾಗಿ ಹೇಗೆ ಬದುಕಬಹುದು ಅಂತ ತೋರಿಸಿಕೊಡುವ ಒಂದು ಪಾಠ ವಿಧಾನವೇ ರಾಮ ಪಟ್ಟಾಭಿಷೇಕ ವಿಧಾನ. ಪ್ರತಿಯೊಬ್ಬನು ತ್ಯಾಗಿ ಆಗಬೇಕು, ಪ್ರತಿಯೊಬ್ಬನು ಪರರ ಹಿತದಲ್ಲಿ ಪರರ ಸುಖದಲ್ಲಿ ತನ್ನ ಸುಖವನ್ನು ಕಾಣಬೇಕು, ಪ್ರತಿಯೊಬ್ಬನು ದೇಶಕ್ಷೇಮವನ್ನೇ ಚಿಂತಿಸಬೇಕು. ಅದು ರಾಮನ ಆದರ್ಶದ ವಿಚಾರ. ಹಾಗಾಗಿ ಪ್ರತಿ ವರ್ಷವೂ ಈ ಶ್ರೀರಾಮ ಪಟ್ಟಾಭಿಷೇಕ ಮಾಡಬೇಕು. ಹೊಸ ಹೊಸ ಜನರು ರಾಮನ ಜೀವನ ಆದರ್ಶವನ್ನ ದೀಕ್ಷೆಯಾಗಿ ಸ್ವೀಕರಿಸಿ ರಾಮನಂತೆ ಬದುಕನ್ನು ನಡೆಸಿಕೊಂಡು ಹೋಗುವುದಕ್ಕೆ ದೀಕ್ಷಾಬದ್ಧರಾಗಬೇಕು ಎನ್ನುವುದು ರಾಮ ಪಟ್ಟಾಭಿಷೇಕದ ಉದ್ದೇಶ.